ಒಬ್ಬ ಇಂಡಿಯನ್ ಹುಡುಗಿಯನ್ನ ಒಬ್ಬ ಪಾಕಿಸ್ತಾನದ ಹುಡುಗ ಚೀಟ್ ಮಾಡಿ ತನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಆತ ಆಕೆ ಜೊತೆ ಬಲವಂತದಿಂದ ಮದುವೆ ಆಗ್ತಾನೆ ಮತ್ತು ಒಂದು ರೂಮಲ್ಲಿ ಕೂಡಿ ಹಾಕ್ತಾನೆ. ಸೊ ಈಕೆ ಅಲ್ಲಿಂದ ತಪ್ಪಿಸ್ಕೊಂಡು ಭಾರತಕ್ಕೆ ಹೇಗೆ ಬರ್ತಾಳೆ ಎಂಬುದನ್ನ ಈ ಮೂವಿಯಲ್ಲಿ ತೋರಿಸಲಾಗಿದೆ. ಆಕ್ಚುಲಿ ಇದು 2007ರಲ್ಲಿ ನಡೆದ ಒಂದು ನೈಜ ಘಟನೆ ಆಧಾರಿತ ಮೂವಿ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ 25 ಮೇ 2017ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಗುಡ್ಡಗಾಡು ಪ್ರದೇಶನ ತೋರಿಸ್ತಾರೆ. ಇಲ್ಲಿ ಕೆಲವರು ಸಣ್ಣ ಹುಡುಗರಿಗೆ ಗನ್ ಯೂಸ್ ಮಾಡೋದನ್ನ ಕಲಿಸ್ತಿರ್ತಾರೆ. ಸೀನಿಲಿಂದ ಶಿಫ್ಟ್ ಆಗಿ ಮೈ ತುಂಬಾ ಬುರ್ಕ ಹಾಕೊಂಡ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ. ಆಗ ಅಲ್ಲಿ ಆಕೆಯ ಗಂಡ ತಾಹಿರ್ ಬರ್ತಾನೆ. ತಾಹಿರ್ ಆಕೆಯನ್ನ ಕರ್ಕೊಂಡು ಪಾಕಿಸ್ತಾನದಲ್ಲಿರುವ ಇಂಡಿಯನ್ ಎಂಬಸಿಗೆ ಬರ್ತಾನೆ. ಇಲ್ಲಿವರು ಬರ್ತಿದ್ದಾಗ ರೇಡಿಯೋದಲ್ಲಿ ಕುಲ್ಭೂಷಣ್ ಯಾದವ್ ಬಗ್ಗೆ ಪಾಕಿಸ್ತಾನದ ಮೀಡಿಯಾ ಮಾತಾಡ್ತಿರುತ್ತೆ. ಇವರು ಈಗ ಎಂಬಸಿಗೆ ಬರ್ತಾರೆ. ಇವರು ಒಳಗೆ ಹೋಗೋ ಮುಂಚೆ ತಮ್ಮ ಮೊಬೈಲ್ಗಳನ್ನ ಸೆಕ್ಯೂರಿಟಿ ಹತ್ರ ಕೊಟ್ಟು ಒಳಗೆ ಹೋಗ್ತಾರೆ. ಇಲ್ಲಿ ತಾಹಿರ್ ತನ್ನ ಹೆಂಡತಿ ಉಜ್ಮಾಗೆ ಇವತ್ತು ಕೆಲಸ ಮುಗಿಬೇಕು ಅಂತ ಹೇಳ್ತಾನೆ. ಎಂಬಸಿ ಓಪನ್ ಆಗಲು ಇನ್ನು ಟೈಮ್ ಇರುತ್ತೆ. ಇದರಿಂದ ತಾಹಿರ್ ಮತ್ತು ಅವನ ಫ್ರೆಂಡ್ ಉಜ್ಮಾನ ಅಲ್ಲೇ ಬಿಟ್ಟು ಸಿಗರೆಟ್ ಕುಡಿಯಲು ಹೊರಗೆ ಹೋಗ್ತಾರೆ. ಅವರು ಹೊರಗೆ ಹೋದ ಕೆಲವು ನಿಮಿಷಕ್ಕೆ ಎಂಬಸಿ ಓಪನ್ ಆಗುತ್ತೆ. ಇದನ್ನ ನೋಡಿ ಉಜ್ಮಾ ಕೌಂಟರ್ ಕಡೆ ಓಡ್ತಾಳೆ. ಇಲ್ಲಿ ಆಯುಷ್ ಅನ್ನೋ ಆಫೀಸರ್ ಇರ್ತಾನೆ. ಉಜ್ಮಾ ಆಯುಷ್ಗೆ, ಸರ್ ನಾನು ಇಂಡಿಯನ್ ಸಿಟಿಸನ್, ನನ್ನ ಅವರು ಕೊಂದು ಬಿಡ್ತಾರೆ, ನನ್ನ ಕಾಪಾಡಿ ಅಂತ ಹೇಳ್ತಾಳೆ. ಸಡನ್ ಆಗಿ ಉಜ್ಮಾ ಹಾಗೆ ಬಂದಿದ್ದಕ್ಕೆ ಆಯುಷ್ಗೆ ಏನು ಅರ್ಥ ಆಗಲ್ಲ. ಆಗ ಉಜ್ಮಾ ಆಯುಷ್ಗೆ ತನ್ನ ಇಂಡಿಯನ್ ಪಾಸ್ಪೋರ್ಟ್ ನ ತೋರಿಸ್ತಾಳೆ. ಆಕೆ ಇಂಡಿಯನ್ ಸಿಟಿಸನ್ ಆಗಿರ್ತಾಳೆ. ಪಾಸ್ಪೋರ್ಟ್ ನೋಡಿ ಆಯುಷ್ಗೆ ಆಕೆ ಮೇಲೆ ನಂಬಿಕೆ ಬರುತ್ತೆ. ಆಗ ಆಯುಷ್, ನೀವು ಗೇಟ್ ನಂಬರ್ 6ರಿಂದ ಒಳಗೆ ಹೋಗಿ ಅಂತ ಹೇಳ್ತಾನೆ. ಈಗ ಉಜ್ಮಾ ಗೇಟ್ ನಂಬರ್ 6ರಿಂದ ಒಳಗೆ ಹೋಗ್ತಾಳೆ. ಇಲ್ಲಿ ಎಂಬಸಿ ಒಳಗೆ ಇದ್ದ ಆಫೀಸರ್ಸ್, ನೀನು ಒಳಗೆ ಹೇಗೆ ಬಂದೆ, ಹೊರಗೆ ಹೋಗು ಅಂತ ಹೇಳ್ತಾರೆ. ಆಗ ಅಲ್ಲಿ ಆಯುಷ್ ಬರ್ತಾನೆ. ಆಯುಷ್ ಇವರಿಗೆ ನಾನೇ ಒಳಗೆ ಬರಲು ಬಿಟ್ಟಿದ್ದು ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ತಿವಾರಿ ಅನ್ನೋ ಒಬ್ಬ ಆಫೀಸರ್, ಇದು ಪಾಕಿಸ್ತಾನ, ಆಕೆ ಬಟ್ಟೆ ಒಳಗೆ ಬಾಂಬ್ ಬಚ್ಚಿಟ್ಟಿರಬಹುದು ಅಂತ ಹೇಳ್ತಾನೆ. ಆಗ ಆಯುಷ್, ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗೆ ಕಳಿಸಿರ್ತಾರೆ, ಸರ್ ಬಾಂಬ್ ಇರಲ್ಲ ಅಂತ ಹೇಳ್ತಾನೆ. ಈಗ ಎಂಬಸಿ ಹೆಡ್ ಡೆಪ್ಯೂಟಿ ಜೆಪಿ ಸರ್ನ ಕರೆಯಲಾಗುತ್ತೆ. ಈಗ ಜೆಪಿ ಬರ್ತಾರೆ. ಇವರು ಆಕೆಗೆ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ಆಕೆ, ನನ್ನ ಹೆಸರು ಉಜ್ಮಾ, ನಾನು ಇಂಡಿಯನ್ ಸಿಟಿಸನ್ ಅಂತ ಹೇಳ್ತಾಳೆ. ಆಗ ಜೆಪಿ ಆಕೆಯ ಪಾಸ್ಪೋರ್ಟ್ ತಗೊಂಡು ವೆರಿಫಿಕೇಶನ್ ಮಾಡುವಂತೆ ಹೇಳ್ತಾನೆ. ಈಗ ಜೆಪಿ ಉಜ್ಮಾಗೆ ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳ್ತಾನೆ. ಆಗ ಉಜ್ಮಾ, ತಾಹಿರ್ ಅನ್ನೋ ವ್ಯಕ್ತಿ ನನ್ನ ಮೋಸದಿಂದ ಪಾಕಿಸ್ತಾನಕ್ಕೆ ಬರುವಂತೆ ಮಾಡಿ ನನ್ನ ಫೋರ್ಸ್ ಮಾಡಿ ಮದುವೆ ಆದ ಅಂತ ಹೇಳ್ತಾಳೆ. ಆಗ ಉಜ್ಮಾನ ಒಂದು ಇಂಟ್ರೋಗೇಷನ್ ರೂಮ್ ಅಲ್ಲಿ ಇರ್ತಾರೆ. ಇಲ್ಲಿ ಜೆಪಿ ತನ್ನ ಒಬ್ಬ ಆಫೀಸರ್ಗೆ, ನಿಮಗೆ ಈ ಕೇಸ್ ಬಗ್ಗೆ ಏನನಿಸುತ್ತೆ ಅಂತ ಕೇಳ್ತಾನೆ. ಆಗ ಆತ, ಇದು ನನಗೆ ಜೆನ್ಯೂನ್ ಕೇಸ್ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಈಗ ಇಲ್ಲಿ ಆಯುಷ್ ಬರ್ತಾನೆ. ಆಯುಷ್ ಉಜ್ಮಾ ಪಾಸ್ಪೋರ್ಟ್ ನ ಚೆಕ್ ಮಾಡಿರ್ತಾನೆ. ಅದು ರಿಯಲ್ ಆಗಿರುತ್ತೆ. ಆಕೆಯ ಬಯೋಮೆಟ್ರಿಕ್ ಕೂಡ ಮ್ಯಾಚ್ ಆಗ್ತಿರುತ್ತೆ. ನೆಕ್ಸ್ಟಿನಲ್ಲಿ ಜೆಪಿ ಉಜ್ಮಾನ ಇಂಟ್ರೋಗೇಟ್ ಮಾಡ್ತಾನೆ. ಇಲ್ಲಿ ಜೆಪಿ ಉಜ್ಮಾಗೆ, ನೀನು ಪಾಕಿಸ್ತಾನಕ್ಕೆ ಹೇಗೆ ಬಂದೆ ಅಂತ ಕೇಳ್ತಾನೆ. ಆಗ ಆಕೆ, ತಾಹಿರ್ ಕರ್ಕೊಂಡು ಬಂದ ಅಂತ ಹೇಳ್ತಾಳೆ. ಆಗ ಜೆಪಿ, ಪಾಕಿಸ್ತಾನದ ವೀಸಾ ಇಂಡಿಯನ್ಸ್ಗೆ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ, ನಿನಗೆ ಇಷ್ಟು ಈಸಿಯಾಗಿ ಹೇಗೆ ಸಿಕ್ತು ಅಂತ ಕೇಳ್ತಾನೆ. ಆಗ ಉಜ್ಮಾ, ತಾಹಿರ್ ಪಾಕಿಸ್ತಾನದಲ್ಲಿ ನಿನ್ನ ಬಂಧುಗಳಿರ್ತಾರೆ ಅಂತ ಹೇಳು, ಬೇಗ ಸಿಗುತ್ತೆ ಅಂದಿದ್ದ ಅಂತ ಹೇಳ್ತಾಳೆ. ಆಗ ಜೆಪಿ, ನೀನು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೆ ಅಂತ ಕೇಳ್ತಾನೆ. ಆಗ ಉಜ್ಮಾ, ಬುನೇರ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೆಪಿ, ಯಾವ ಊರಿಗೆ ವೀಸಾ ಸಿಗುತ್ತೋ ಅಲ್ಲೇ ಹೋಗ್ಬೇಕು, ಅದು ಬಿಟ್ಟು ನೀನು ಬುನೇರ್ಗೆ ಏಕೆ ಹೋದೆ ಅಂತ ಕೇಳ್ತಾನೆ. ಏಕೆಂದ್ರೆ ಅಲ್ಲಿ ನಾರ್ಮಲ್ ಪಾಕಿಸ್ತಾನಿಗಳು ಕೂಡ ಹೋಗ್ತಿರಲ್ಲ, ಏಕೆಂದ್ರೆ ಅದು ತಾಲಿಬಾನ್ಗಳ ಏರಿಯಾ ಆಗಿರುತ್ತೆ. ಆಗ ಉಜ್ಮಾ, ಗೊತ್ತಿಲ್ಲ, ನನಗೆ ತಾಹಿರ್ ಕರ್ಕೊಂಡು ಹೋದ, ಅಲ್ಲಿ ಅವನು ಬಲವಂತವಾಗಿ ನನ್ನ ಜೊತೆ ಮದುವೆ ಆದ ಮತ್ತು ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳ್ತಾಳೆ. ಈಗ ಇಬ್ಬರು ಮಹಿಳಾ ಆಫೀಸರ್ಸ್ಗಳು ಉಜ್ಮಾನ ಒಂದು ರೂಮಲ್ಲಿ ಕರ್ಕೊಂಡು ಹೋಗಿ ಆಕೆಯ ಮೈ ಮೇಲಿದ್ದ ಗಾಯಗಳನ್ನ ನೋಡ್ತಾರೆ. ಅಲ್ಲಿಂದ ಆ ಮಹಿಳೆ ಆಫೀಸರ್ ಜೆಪಿ ಹತ್ರ ಬಂದು, ಆಕೆ ನಿಜ ಹೇಳ್ತಿದ್ದಾಳೆ, ಆಕೆ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾಳೆ. ಆಗ ಜೆಪಿ, ಅದು ಫೇಕ್ ಮಾರ್ಕ್ಸ್ ಕೂಡ ಆಗಿರ್ಬೋದಲ್ಲ ಅಂತ ಹೇಳ್ತಾನೆ. ಆಗ ಆಫೀಸರ್ ಕೋಪದಿಂದ, ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆ ಮೇಲೆ ಆದ ಅತ್ಯಾಚಾರವನ್ನ ನೋಡಿ ಕಂಡುಹಿಡಬಹುದು ಅಂತ ಹೇಳ್ತಾಳೆ. ಆಗ ಜೆಪಿ, ಜಸ್ಟ್ ಕನ್ಫರ್ಮ್ ಮಾಡೋಕೆ ಕೇಳಿದ್ದು, ಅಷ್ಟು ಸೀರಿಯಸ್ ಆಗೋ ಅವಸರ ಇಲ್ಲ ಅಂತ ಹೇಳ್ತಾನೆ. ಈಗ ಜೆಪಿ ಅಲ್ಲಿಂದ ಪಾಕಿಸ್ತಾನದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾನೆ. ಇಲ್ಲಿ ಜೆಪಿ ಮಿನಿಸ್ಟರ್ ಫರಾಜ್ಗೆ ಉಜ್ಮಾ ಬಗ್ಗೆ ಹೇಳ್ತಾನೆ. ಆಗ ಈತ ISI ಹೆಡ್ ಮಲ್ಲಿಕ್ಗೆ ಕಾಲ್ ಮಾಡ್ತಾನೆ. ಆಗ ಮಲ್ಲಿಕ್, ಇದೆಲ್ಲ ರಾ ಮತ್ತು ಇಂಡಿಯನ್ ಎಂಬಸಿಯ ನಾಟಕ ಆಗಿರ್ಬೋದು. ISI ಕಣ್ಣಿಗೆ ಬೀಳದೆ ಒಬ್ಬ ಇಂಡಿಯನ್ ಹುಡುಗಿ ಬುನೇರ್ಗೆ ಹೋಗೋದು ಸಾಧ್ಯವಿಲ್ಲ. ಆಕೆ ಇಂಡಿಯನ್ ರಾ ಏಜೆಂಟ್ ಆಗಿರಬಹುದು. ಈಗ ಇಂಡಿಯಾಗೆ ವಾಪಸ್ ಹೋಗಬೇಕು ಅನ್ಕೊಂಡಿದ್ದಾಳೆ. ನಾವು ಅಷ್ಟು ಈಸಿಯಾಗಿ ಆಕೆಗೆ ಹೋಗೋಕೆ ಬಿಡಬಾರ್ದು ಅಂತ ಹೇಳ್ತಾನೆ. ಈ ಕಡೆ ಜೆಬಿ ಫರಾನ್ಗೆ ಇದು ಒಂದು ರಾಜಕೀಯ ಇಶ್ಯೂ ಅಲ್ಲ, ಒಬ್ಬ ಹುಡುಗಿ ತನ್ನ ಮನೆಗೆ ಹೋಗಬೇಕು ಅನ್ಕೊಂಡಿದ್ದಾಳೆ, ಮನುಷ್ಯತ್ವ ದೃಷ್ಟಿಯಿಂದ ಆಕೆಯನ್ನ ಹೋಗಲು ಬಿಡಬೇಕು ಅಂತ ಹೇಳ್ತಾನೆ. ಆಗ ಫರಾನ್ ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಡುವಂತೆ ಹೇಳಿ ಆಮೇಲೆ ಆಕೆ ಹೋಗ್ಬೋದು ಅಂತ ಹೇಳ್ತಾನೆ. ಆಗ ಜೆಪಿ ಆಕೆ ಹತ್ರ ಪೊಲೀಸ್ ರಿಪೋರ್ಟಿಂಗ್ ಮತ್ತು ಇಮಿಗ್ರೇಷನ್ ಸೀಟ್ ಇಲ್ಲ ಅಂತ ಹೇಳ್ತಾನೆ. ಆಗ ಫರಾನ್, ಪರವಾಗಿಲ್ಲ, ಅವೆರಡನ್ನ ನಾವು ಇಗ್ನೋರ್ ಮಾಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಜೆಪಿ ಅಲ್ಲಿಂದ ಹೋಗುವಾಗ ಇಲ್ಲದ ಪ್ರಾಬ್ಲಮ್ಸ್ ಗಳನ್ನ ಅವಾಯ್ಡ್ ಮಾಡೋಕೆ ಮೀಡಿಯಾ ಮುಂದೆ ಏನು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳ್ತಾನೆ. ಆಗ ಫರಾನ್ ಕೂಡ ಸರಿ ಅಂತ ಹೇಳ್ತಾನೆ. ಈಗ ಜೆಪಿ ಎಂಬಸಿಗೆ ವಾಪಸ್ ಬರ್ತಾನೆ. ಆಗ 2 ವ್ಯಕ್ತಿಗಳು ಬೈಕ್ ಮೇಲೆ ಜೆಪಿನ ಫಾಲೋ ಮಾಡ್ತಿರ್ತಾರೆ. ಜೆಪಿ ಎಂಬಸಿ ಒಳಗೆ ಹೋದಾಗ ಎಂಬಸಿ ಮುಂದೆ ಮಲ್ಲಿಕ್ ಕಾರ್ ನಿಂತಿರುತ್ತೆ. ಈತ ಯಾರಿಗೋ ಫೋನ್ ಮಾಡಿ ಉಜ್ಮಾ ಎಂಬಸಿ ಒಳಗಿದ್ದಾಳೆ ಅಂತ ಹೇಳ್ತಾನೆ. ಈಗ ಉಜ್ಮಾನ ತೋರಿಸ್ತಾರೆ. ಇಲ್ಲಿ ಈಕೆಗೆ ಒಂದು ರೂಮ್ ಕೊಡ್ತಾರೆ. ಎಂಬಸಿ ಮುಂದೆ ತಾಹಿರ್ ಇನ್ನೂ ನಿಂತಿರ್ತಾನೆ. ತಾಹಿರ್ನ ಆಫೀಸರ್ ತಿವಾರಿ CCTVಯಲ್ಲಿ ನೋಡ್ತಿರ್ತಾನೆ.
ಈ ಕಡೆ ಜೆಪಿಗೆ ತನ್ನ ಮಗ ಕಾಲ್ ಮಾಡಿ ಶಾರ್ಪ್ನರ್ನಿಂದ ತನ್ನ ಬೆರಳು ಕಟ್ಟಾಗಿದೆ ಅಂತ ಹೇಳ್ತಾನೆ. ಇವರು ಮಾತನಾಡುತ್ತಿರುವಾಗ ಅಲ್ಲಿ ತಿವಾರಿ ಬರ್ತಾನೆ. ತಿವಾರಿ ಜೆಪಿಗೆ ತಾಹಿರ್ ಹೊರಗಡೆ ಇಲ್ಲ, ಅವನು ಹೆಲ್ಪ್ ಕೇಳೋಕೆ ISI ಅಥವಾ ಪೊಲೀಸರ ಹತ್ರ ಹೋಗಿರ್ಬೋದು ಅಂತ ಹೇಳ್ತಾನೆ. ಆಗ ಜೆಪಿ ಹೋಗಿ ತಾಹಿರ್ ಎಲ್ಲಿದ್ದಾನೆ ಅಂತ ಎನ್ಕ್ವೈರಿ ಮಾಡು ಅಂತ ಹೇಳ್ತಾನೆ. ಈಗ ತಿವಾರಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ ತಾಹಿರ್ ತನ್ನ ಕಾರ್ ಮೇಲೆ ಕೂತಿರ್ತಾನೆ. ಆಗ ಅಲ್ಲಿ ಕೆಲವು ಅಫ್ಘಾನರು ಬರ್ತಾರೆ. ಇವರು ತಾಹಿರ್ಗೆ ಹೆಲ್ಪ್ ಮಾಡೋಕೆ ಬಂದಿರ್ತಾರೆ. ಇವರ ಕೈಯಲ್ಲಿ ಗನ್ ಇರುತ್ತೆ. ಇದನ್ನ ನೋಡಿ ತಿವಾರಿ ಈ ಮ್ಯಾಟರ್ ತುಂಬಾ ದೊಡ್ಡದಾಗೋ ತರ ಇದೆ ಅನ್ಕೋತಾನೆ. ಈ ಕಡೆ ಎಂಬಸಿಯಲ್ಲಿ ಆಫೀಸರ್ ಉಜ್ಮಾಗೆ ಬಟ್ಟೆ ತಂದು ಕೊಡ್ತಾಳೆ. ಆಕೆ ಬಟ್ಟೆ ಬದಲಾಯಿಸಲು ಒಳಗೆ ಹೋದಾಗ ಆಕೆಯ ಬ್ಯಾಗ್ ಚೆಕ್ ಮಾಡ್ತಾಳೆ. ಅದರಲ್ಲಿ ಒಂದು ಬ್ಲೇಡ್ ಇರುತ್ತೆ. ಆಫೀಸರ್ ಅದನ್ನ ಜೆಪಿಗೆ ತಂದು ಕೊಡ್ತಾಳೆ. ಅದನ್ನ ನೋಡಿ ಜೆಪಿ ವಿಚಲಿತನಾಗ್ತಾನೆ. ಈಗ ಜೆಪಿಗೆ ಒಂದು ಘಟನೆ ನೆನಪಾಗುತ್ತೆ. ಆ ಘಟನೆ ನೆನಪಾದಾಗ ಜೆಪಿ ಬೆಚ್ಚಿ ಬೀಳ್ತಿರ್ತಾನೆ. ಆ ಘಟನೆ ಏನು ಅನ್ನೋದನ್ನ ಮುಂದೆ ತೋರಿಸ್ತಾರೆ. ಈಗ ಜೆಪಿ ತಿವಾರಿಗೆ ಉಜ್ಮಾ ಮೊಬೈಲ್ ತಂದು ಕೊಡುವಂತೆ ಹೇಳ್ತಾನೆ. ಜೆಪಿ ಕಾರಲ್ಲಿ ಹೋಗ್ತಾ ಉಜ್ಮಾ ಮೊಬೈಲ್ ನ ನೋಡ್ತಾನೆ. ಅದರಲ್ಲಿ ಉಜ್ಮಾ ಮಗಳ ಫೋಟೋ ಇರುತ್ತೆ. ಅವನು ಮೊಬೈಲ್ ನೋಡ್ತಿದ್ದಾಗ ಫಾರಿನ್ ಮಿನಿಸ್ಟರ್ ಸುಷ್ಮಾ ಸ್ವರಾಜ್ ಜೆಪಿಗೆ ಕಾಲ್ ಮಾಡ್ತಾರೆ. ಇವರು ಜೆಪಿಗೆ ನೀವು ಎಂಬಸಿಯಲ್ಲಿ ಒಬ್ಬ ಹುಡುಗಿಯನ್ನ ಇಟ್ಟಿದ್ದೀರಲ್ಲ, ಆಕೆಯ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಯ್ತಾ ಅಂತ ಕೇಳ್ತಾರೆ. ಆಗ ಜೆಪಿ ನಮ್ಮ ಕಡೆಯಿಂದ ಆಯ್ತು, ಈಗ ನಿಮ್ಮ ಕಡೆಯಿಂದ ಕನ್ಫರ್ಮೇಶನ್ ಸಿಗಬೇಕು ಅಂತ ಹೇಳ್ತಾನೆ. ಆಗ ಸುಷ್ಮಾ ಸ್ವರಾಜ್ ನಾನು ಹೇಳುವವರೆಗೂ ಯಾವುದೇ ನಿರ್ಧಾರ ತಗೋಬೇಡಿ ಅಂತ ಹೇಳ್ತಾರೆ. ಈ ಕಡೆ ತಾಹಿರ್ ಪೊಲೀಸರ ಜೊತೆ ಮಾತಾಡ್ತಿರ್ತಾನೆ. ಆಗ ಪೊಲೀಸರು ನಾವು ಎಂಬಸಿ ಒಳಗೆ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ತಿವಾರಿ ನೋಡ್ತಿರ್ತಾನೆ. ಈಗ ಸೀನ್ ISI ಹೆಡ್ ಮಲಿಕ್ ಕಡೆ ಶಿಫ್ಟ್ ಆಗುತ್ತೆ. ಈತ ಬುನೇರ್ಗೆ ಬರ್ತಾನೆ. ಇಲ್ಲಿ ಮಲಿಕ್ ಉಜ್ಮಾ ಹಸ್ಬೆಂಡ್ ಯಾರು ಅಂತ ಕೇಳ್ತಾನೆ. ಆಗ ತಾಹಿರ್ ಮುಂದೆ ಬರ್ತಾನೆ. ಮಲಿಕ್ ತಾಹಿರ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಎಲ್ಲಾ ನ್ಯೂಸ್ ಪೇಪರ್ನಲ್ಲಿ ಉಜ್ಮಾ ಮತ್ತು ತಾಹಿರ್ ಬಗ್ಗೆ ನ್ಯೂಸ್ ಪಬ್ಲಿಷ್ ಆಗುತ್ತೆ. ನ್ಯೂಸ್ನವರು ತಾಹಿರ್ ಪಾಕಿಸ್ತಾನದವನಾಗಿದ್ದರಿಂದ ಇಂಡಿಯನ್ ಎಂಬಸಿ ಬೇಕಂತ ಉಜ್ಮಾಗೆ ಬ್ರೇನ್ ವಾಶ್ ಮಾಡಿ ಗಂಡ ಹೆಂಡತಿನ ಬೇರೆ ಮಾಡ್ತಿದ್ದಾರೆ ಅಂತ ತೋರಿಸ್ತಿರ್ತಾರೆ. ಆಗ ಸುಷ್ಮಾ ಸ್ವರಾಜ್ ಜೆಪಿಗೆ ಕಾಲ್ ಮಾಡಿ ಭಾರತದ ಹೆಸರು ಹಾಳಾಗ್ತಿದೆ, ನಾವೆಲ್ಲ ಮಾತಾಡಿಲ್ಲ ಅಂದ್ರೆ ಏನಾಯ್ತು, ಉಜ್ಮಾಗೆ ಮಾತಾಡುವಂತೆ ಹೇಳು ಅಂತ ಹೇಳ್ತಾರೆ. ಆಗ ಜೆಪಿ ಉಜ್ಮಾ ಹತ್ರ ಬಂದು ನ್ಯೂಸ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಮತ್ತು ನಾಳೆ ಮ್ಯಾಜಿಸ್ಟ್ರೇಟ್ ಹತ್ರನೂ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಉಜ್ಮಾ ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಜೆಪಿ ನೀನು ಹೋಗಲ್ಲ ಅಂದ್ರೆ ಆಗಲ್ಲ, ನಾವು ನಿನಗೆ ಹೆಲ್ಪ್ ಮಾಡ್ಬೇಕಂದ್ರೆ ನೀನು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟಕ್ಕೂ ನೀನು ಏನು ಮುಚ್ಚಿಡ್ತಿದ್ಯಾ ಅಂತ ನಮಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಆಗ ಉಜ್ಮಾ ಸರಿ ಅಂತ ತನ್ನ ಜೊತೆ ಏನಾಯ್ತು ಅಂತ ಹೇಳ್ತಾಳೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಉಜ್ಮಾ ಕೆಲಸ ಹುಡುಕೊಂಡು ಮಲೇಷಿಯಾದಲ್ಲಿದ್ದ ತನ್ನ ಒಂದು ಫ್ರೆಂಡ್ ಹತ್ರ ಹೋಗ್ತಾಳೆ. ಆಕೆ ಏರ್ಪೋರ್ಟ್ ನಿಂದ ತನ್ನ ಫ್ರೆಂಡ್ ಹತ್ರ ಬರುವಾಗ ಟ್ಯಾಕ್ಸಿಯಲ್ಲಿ ತನ್ನ ಪಾಸ್ಪೋರ್ಟ್ ನ ಮರ್ತಿರ್ತಾಳೆ. ಆಕೆ ಪಾಸ್ಪೋರ್ಟ್ ಕಳ್ಕೊಂಡ ಟೆನ್ಷನ್ ಅಲ್ಲಿದ್ದಾಗ ಅಲ್ಲಿ ತಾಹಿರ್ ಬರ್ತಾನೆ. ತಾಹಿರ್ ಉಜ್ಮಾ ಕೂತಿದ್ದ ಅದೇ ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ. ಈತ ಉಜ್ಮಾಗೆ ಪಾಸ್ಪೋರ್ಟ್ ತಂದು ಕೊಡ್ತಾನೆ. ತಾಹಿರ್ನ ನೋಡಿ ಉಜ್ಮಾಗೆ ಏನೋ ಅನಿಸುತ್ತೆ. ಹೀಗೆ ಇವರು ಕೆಲವು ಭೇಟಿಗಳಲ್ಲಿ ಹತ್ರವಾಗ್ತಾರೆ. ಒಂದು ದಿನ ಉಜ್ಮಾ ಮಗಳಿಗೆ ತೆಲಸೋಮಿಯ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಅದರ ಟ್ರೀಟ್ಮೆಂಟ್ ಕಾಸ್ಟ್ ತುಂಬಾ ಇರುತ್ತೆ. ಆಗ ತಾಹಿರ್ ಪಾಕಿಸ್ತಾನದಲ್ಲಿ ಈ ರೋಗಕ್ಕೆ ಆಯುರ್ವೇದ ಔಷಧಿ ಸಿಗುತ್ತೆ, ನೀನು ಪಾಕಿಸ್ತಾನಕ್ಕೆ ಬಂದರೆ ನಮ್ಮ ಮಗಳು ಚೆನ್ನಾಗಾಗ್ತಾಳೆ ಅಂತ ಹೇಳ್ತಾನೆ. ನಮ್ಮ ಮಗಳು ಎಂಬ ಮಾತನ್ನ ಕೇಳಿ ಮೊದಲೇ ತಾಹಿರ್ನ ಇಷ್ಟಪಡ್ತಿದ್ದ ಉಜ್ಮಾಗೆ ಇನ್ನು ತಾಹಿರ್ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ತಾಹಿರ್ ಹೇಳಿದಂಗೆ ಉಜ್ಮಾ 6 ತಿಂಗಳ ನಂತರ ಪಾಕಿಸ್ತಾನಕ್ಕೆ ವಾಘಾ ಬಾರ್ಡರ್ ಮೂಲಕ ಬರ್ತಾಳೆ. ಇಲ್ಲಿ ತಾಹಿರ್ ಉಜ್ಮಾನ ರಿಸೀವ್ ಮಾಡ್ತಾನೆ. ಇಲ್ಲಿ ತಾಹಿರ್ ತನ್ನ ವೇಷನ ಬದಲಿಸಿರ್ತಾನೆ. ಇದನ್ನ ನೋಡಿ ಉಜ್ಮಾ ಕೂಡ ತಾಹಿರ್ಗೆ ಏನಿದು ವೇಷ ಅಂತ ಕೇಳ್ತಾಳೆ. ಆದ್ರೆ ತಾಹಿರ್ ಏನು ಹೇಳೋದಿಲ್ಲ. ಈಗ ತಾಹಿರ್ ಉಜ್ಮಾನ ಕಾರಲ್ಲಿ ಕರ್ಕೊಂಡು ಅದೇ ಗುಡ್ಡಗಾಡು ಪ್ರದೇಶ ಬುನೇರ್ಗೆ ಬರ್ತಾನೆ. ತಾಹಿರ್ ದಾರಿಯಲ್ಲಿ ಉಜ್ಮಾಗೆ ಇದು ಗುಡ್ಡಗಾಡು ಪ್ರದೇಶ, ನಿನಗೆ ವಾಮಿಟ್ ಬರಬಹುದು, ಅದಕ್ಕೆ ಒಂದು ಟ್ಯಾಬ್ಲೆಟ್ ತಗೋ ಅಂತ ಕೊಡ್ತಾನೆ. ಆಕ್ಚುಲಿ ಅದು ನಿದ್ದೆ ಮಾತ್ರೆ ಆಗಿರುತ್ತೆ. ಕಾರ್ ಮುಂದೆ ಹೋಗ್ತಾ ಉಜ್ಮಾ ನಿದ್ದೆ ಮಾಡ್ತಾಳೆ. ಬುನೇರ್ ಬಂದಾಗ ತಾಹಿರ್ ಉಜ್ಮಾನ ಎಬ್ಬಿಸ್ತಾನೆ. ಆದ್ರೆ ಉಜ್ಮಾ ಇನ್ನೂ ನಶೆಯಲ್ಲಿರ್ತಾಳೆ. ಇಲ್ಲಿ ಇಬ್ಬರು ಹುಡುಗರು ಬಂದು ತಾಹಿರ್ಗೆ ಅಪ್ಪ ಅಂತ ಹಗ್ ಮಾಡ್ಕೋತಾರೆ. ಅಲ್ಲಿ ಬುರ್ಕ ಹೊತ್ತ ಮಹಿಳೆ ಇರ್ತಾರೆ. ಇವರು ಉಜ್ಮಾನ ರೂಮಲ್ಲಿ ಕರ್ಕೊಂಡು ಹೋಗಿ ಆಕೆ ಹತ್ರ ಇದ್ದ ಮೊಬೈಲ್ ಮತ್ತು ಸಾಮಾನುಗಳನ್ನ ಆಕೆಯಿಂದ ಕಸ್ಕೋತಾರೆ. ಆಮೇಲೆ ಆಕೆಯನ್ನ ರೂಮಲ್ಲಿ ಲಾಕ್ ಮಾಡಿ ಹೋಗ್ತಾರೆ. ಸ್ವಲ್ಪ ಹೊತ್ತಿಗೆ ತಾಹಿರ್ ಅಲ್ಲಿಗೆ ಬರ್ತಾನೆ. ಉಜ್ಮಾ ತಾಹಿರ್ಗೆ ತನಗೆ ತನ್ನ ಮೊಬೈಲ್ ಬೇಕು, ತಾನು ಮನೆಯವರ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ತಾಹಿರ್ ನಾಳೆ ಮಾತಾಡು ಅಂತ ಹೇಳ್ತಾನೆ. ಉಜ್ಮಾ ಕೇಳದಿದ್ದಾಗ ತಾಹಿರ್ ಉಜ್ಮಾಗೆ ಹೊಡಿತಾನೆ. ಈಗ ಇಲ್ಲಿ ಕೆಲವು ಅಫ್ಘಾನ್ಸ್ನ ತೋರಿಸ್ತಾರೆ. ಇವರು ಉಜ್ಮಾನ ನೋಡಿ ಆಕೆಗೆ 28 ವರ್ಷ ಇದೆ ಅಂತ ಬಿಟ್ಟು ಹೋಗ್ತಾರೆ. ಇವರು ಆಕ್ಚುಲಿ ಉಜ್ಮಾನ ಕೊಂಡ್ಕೊಳ್ಳೋಕೆ ಬಂದಿರ್ತಾರೆ. ಆದ್ರೆ ಉಜ್ಮಾ ಏಜ್ ಜಾಸ್ತಿ ಆಗಿದ್ದರಿಂದ ಅವರು ಆಕೆಯನ್ನ ಬಿಟ್ಟು ಹೋಗ್ತಾರೆ. ರಾತ್ರಿ ಆದಾಗ ತಾಹಿರ್ ನಾಳೆ ನಮ್ಮ ಮದುವೆ ಇದೆ ಅಂತ ಹೇಳ್ತಾನೆ. ಆಗ ಉಜ್ಮಾ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ತಾಹಿರ್ ಕೇಳದೆ ಆಕೆಗೆ ಹೊಡಿತಾನೆ. ಮಾರನೇ ದಿನ ಬೆಳಗ್ಗೆ ಯಾರೂ ಇರಲ್ಲ. ಉಜ್ಮಾ ಇದ್ದ ರೂಮ್ ಡೋರ್ ಓಪನ್ ಆಗಿರುತ್ತೆ. ಆಗ ಉಜ್ಮಾ ಅಲ್ಲಿಂದ ತಪ್ಪಿಸ್ಕೋಬೇಕಂತ ಹೊರಗೆ ಬರ್ತಾಳೆ. ಆದ್ರೆ ಮೇನ್ ಗೇಟ್ ಹೊರಗಿನಿಂದ ಲಾಕ್ ಇರುತ್ತೆ. ಆಗ ಅಲ್ಲಿ ತಾಹಿರ್ ಇನ್ನೊಬ್ಬ ವೈಫ್ ಬರ್ತಾಳೆ. ಈಕೆ ಉಜ್ಮಾಗೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ನೀನು ಇಲ್ಲಿಂದ ಓಡೋದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ. ಆಗ ಉಜ್ಮಾ ಮೊಬೈಲ್ ಇದ್ರೆ ಕೊಡು ಅಂತ ಹೇಳ್ತಾಳೆ. ಆಗ ಆಕೆ ಮೊಬೈಲ್ ಕೊಡ್ತಾಳೆ. ಈಗ ಉಜ್ಮಾ ತನ್ನ ಮಲೇಷಿಯನ್ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ ಮತ್ತು ತನ್ನ ಪರಿಸ್ಥಿತಿಯನ್ನ ಹೇಳ್ತಾಳೆ. ಆಗ ಆಕೆ ತನ್ನ ಹಸ್ಬೆಂಡ್ಗೆ ಫೋನ್ ಕೊಡ್ತಾಳೆ. ಆಗ ಆತ ನೀನು ಹೇಗಾದ್ರೂ ಮಾಡಿ ಇಂಡಿಯನ್ ಎಂಬಸಿಗೆ ಹೋಗು, ಅಲ್ಲಿ ನಿನ್ನ ಜೊತೆ ಏನಾಯ್ತು ಅಂತ ಅವರಿಗೆ ಹೇಳು, ಅವರೆಲ್ಲ ನೋಡ್ಕೋತಾರೆ ಅಂತ ಹೇಳ್ತಾನೆ. ಈಗ ಒಂದು ಮಸ್ಜಿದಲ್ಲಿ ಉಜ್ಮಾ ವೆಡ್ಡಿಂಗ್ ತಾಹಿರ್ ಜೊತೆ ನಡೆಯುತ್ತೆ. ರಾತ್ರಿ ಆದಾಗ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ಇಲ್ಲಿ ತಾಹಿರ್ ಉಜ್ಮಾ ಹತ್ರ ಹೋಗ್ತಾನೆ. ಉಜ್ಮಾ ತಾಹಿರ್ನ ನೋಡಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾಳೆ. ಬೆಳಗ್ಗೆ ಆದಾಗ ಉಜ್ಮಾ ತಾಹಿರ್ಗೆ ಈಗ ನಮ್ಮ ಮದುವೆ ಆಗಿದೆ, ಮುಂದೆ ಮಕ್ಕಳಾದ್ರೆ ಅವರ ಭವಿಷ್ಯಕ್ಕಾಗಿ ನಮಗೆ ಹಣ ಬೇಕು, ಅದಕ್ಕೆ
ಅದಕ್ಕೆ ನಮ್ಮ ಮನೆಯವರಿಂದ ಒಲಿಮದಲ್ಲಿ ಹಣ ಸಿಗುತ್ತೆ, ಅದನ್ನು ತಗೋಬೇಕು ಅಂತ ಹೇಳ್ತಾಳೆ. ಹಣ ಅಂತ ಕೇಳಿದಾಗ ತಾಹಿರ್ಗೆ ಆಸೆ ಆಗುತ್ತೆ. ಅವನು ನಮಗೆ ಹಣ ಹೇಗೆ ಸಿಗುತ್ತೆ ಅಂತ ಕೇಳ್ತಾನೆ. ಆಗ ಉಜ್ಮಾ ಇಂಡಿಯನ್ ಎಂಬಸಿಯಲ್ಲಿ ತನ್ನ ಕಸನ್ ಒಬ್ಬರು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಹೋಗಿ ನಮ್ಮ ಮದುವೆ ಆಗಿದೆ ಅಂತ ಹೇಳಿದ್ರೆ ಆತ ಇಂಡಿಯಾದಲ್ಲಿ ನನ್ನ ಫ್ಯಾಮಿಲಿ ಜೊತೆ ಮಾತಾಡಿ ಹಣ ಕೊಡಿಸ್ತಾನೆ ಅಂತ ಹೇಳ್ತಾಳೆ. ಈಗ ತಾಹಿರ್ ಉಜ್ಮಾನ ಕರ್ಕೊಂಡು ಎಂಬಸಿಗೆ ಬರ್ತಾನೆ. ಹೀಗೆ ನಾವು ಸ್ಟಾರ್ಟಿಂಗ್ ನಲ್ಲಿ ನಡೆದ ಎಲ್ಲ ಘಟನೆ ನಡೆಯುತ್ತೆ. ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಉಜ್ಮಾ ತಾಹಿರ್ ನನ್ನ ಜೊತೆ ನಡ್ಕೊಂಡ ರೀತಿಯಿಂದ ನನಗೆ ಅವನ ಮುಂದೆ ಹೋಗೋಕ್ಕೂ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಜೆಪಿ ಸರಿ ನೋಡೋಣ ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಬುರಾನ್ನಲ್ಲಿ ಉಜ್ಮಾಗೆ ಮೊಬೈಲ್ ಕೊಟ್ಟು ಹೆಲ್ಪ್ ಮಾಡಿದ್ದ ತಾಹಿರ್ ಇನ್ನೊಬ್ಬ ಹೆಂಡತಿಯನ್ನ ಅವರು ಸಾಯಿಸಿಬಿಡ್ತಾರೆ. ಜೆಪಿ ಪಾಕಿಸ್ತಾನದ ಒಬ್ಬ ಲಾಯರ್ಗೆ ಕಾಲ್ ಮಾಡಿ ಒಬ್ಬ ಮುಸ್ಲಿಂ ಹುಡುಗಿ ತನ್ನ ಮನೆಗೆ ಹೋಗಬೇಕು ಅನ್ಕೊಂಡಿದ್ದಾಳೆ, ಅದಕ್ಕೆ ನೀನು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಲಾಯರ್ ಡೀಟೇಲ್ಸ್ ಕಳಿಸು, ನಾನು ಕೇಸ್ನ ತಗೋತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ತಿವಾರಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿರ್ತಾನೆ. ತಾಹಿರ್ ಒಳಗೆ ಪೊಲೀಸರೊಂದಿಗೆ ಮಾತಾಡ್ತಿರ್ತಾನೆ. ಆಗ ಜೆಪಿ ತಿವಾರಿಗೆ ಕಾಲ್ ಮಾಡಿ ತಾಹಿರ್ ಜೊತೆ ಮಾತಾಡಬೇಕು, ಅವನಿಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ತಾಹಿರ್ ಎಂಬಸಿಗೆ ಬರ್ತಾನೆ. ಇಲ್ಲಿ ಜೆಪಿ ತಾಹಿರ್ ಒಳಗೆ ಬಂದಾಗ ಇನ್ನೊಂದು ಗೇಟ್ ನಿಂದ ಉಜ್ಮಾನ ಮ್ಯಾಜಿಸ್ಟ್ರೇಟ್ ಹತ್ರ ಸ್ಟೇಟ್ಮೆಂಟ್ ಕೊಡೋಕೆ ಕಳಿಸ್ತಾನೆ. ಉಜ್ಮಾನ ಕಳಿಸಿ ಜೆಪಿ ತಾಹಿರ್ ಹತ್ರ ಬರ್ತಾನೆ. ಜೆಪಿ ತಾಹಿರ್ಗೆ ನೀನು ಉಜ್ಮಾ ಜೊತೆ ಏನು ಮಾಡಿದ್ದೀಯಾ, ಆಕೆ ನಿನ್ನ ಭೇಟಿ ಆಗಲ್ಲ ಅಂತ ಹೇಳ್ತಿದ್ದಾಳೆ, ಒಳಗೆ ಬಂದು ಟೀ ಕುಡಿತಾ ಮಾತಾಡೋಣ ಅಂತ ಹೇಳ್ತಾನೆ. ಆದ್ರೆ ತಾಹಿರ್ ಒಳಗೆ ಬರಲ್ಲ ಅಂತ ಹೇಳ್ತಾನೆ. ಈ ಕಡೆ ಉಜ್ಮಾ ಮ್ಯಾಜಿಸ್ಟ್ರೇಟ್ಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮೀಡಿಯಾ ಜೊತೆ ಮಾತಾಡ್ತಾಳೆ. ಈಕೆ ಮೀಡಿಯಾಗೆ ತಾಹಿರ್ ನನ್ನ ಬಲವಂತವಾಗಿ ಬುನೇರ್ನಲ್ಲಿ ಲಾಕ್ ಮಾಡಿ ಇಟ್ಟಿದ್ದ, ನನಗೆ ಅವನ ಜೊತೆ ಇರೋಕೆ ಇಷ್ಟ ಇಲ್ಲ, ನಾನು ನನ್ನ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾಳೆ. ಉಜ್ಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾದಾಗ ಜೆಪಿ ತಾಹಿರ್ಗೆ ನೀನು ಬುಧವಾರ ಬಾ, ನಾನು ಉಜ್ಮಾ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ತಾಹಿರ್ ಹೊರಗೆ ಬಂದಾಗ ಮೀಡಿಯಾ ಅಲ್ಲಿಗೆ ಬರುತ್ತೆ. ಮೀಡಿಯಾದವರು ತಾಹಿರ್ಗೆ ನೀವ್ಯಾಕೆ ಕೋರ್ಟ್ಗೆ ಬಂದಿಲ್ಲ ಅಂತ ಕೇಳ್ತಾರೆ. ಆಗ ತಾಹಿರ್ಗೆ ಜೆಪಿ ತನ್ನ ಜೊತೆ ಗೇಮ್ ಆಡಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ ಒಳಗೆ ಜೆಪಿ ಉಜ್ಮಾ ಜೊತೆ ಮಾತಾಡ್ತಾನೆ. ಜೆಪಿ ಉಜ್ಮಾಗೆ ಕಂಗ್ರಾಚುಲೇಷನ್ಸ್, ಇನ್ನೊಂದು ವಾರದಲ್ಲಿ ನೀನು ಇಂಡಿಯಾಗೆ ಹೋಗಬಹುದು ಅಂತ ಹೇಳ್ತಾನೆ. ಆಗ ಉಜ್ಮಾ ವಾಘಾ ಬಾರ್ಡರ್ ನಿಂದ ಹೋಗೋದು ಲೇಟ್ ಆಗುತ್ತೆ, ನಾನು ಬೈ ಏರ್ ಹೋಗಬಹುದಾ ಅಂತ ಕೇಳ್ತಾಳೆ. ಆಗ ಜೆಪಿ ಪಾಕಿಸ್ತಾನದ ರೂಲ್ ಪ್ರಕಾರ ಯಾರು ಎಲ್ಲಿಂದ ಬಂದರೋ ಹಾಗೆ ಹೋಗ್ಬೇಕು, ನೀವು ಇಲ್ಲಿ ಕತ್ತೆ ಮೇಲೆ ಕೂತು ಬಂದಿದ್ರೆ ಅವರು ನಿಮ್ಮನ್ನ ಕತ್ತೆ ಮೇಲೆ ವಾಪಸ್ ಕಳಿಸ್ತಾರೆ ಅಂತ ಹೇಳ್ತಾನೆ. ಅಲ್ಲಿಂದ ಜೆಪಿ ಫರಾನ್ ಹತ್ರ ಬರ್ತಾನೆ. ಇಲ್ಲಿ ಫರಾನ್ ಜೆಪಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ಆದಷ್ಟು ಬೇಗ ಉಜ್ಮಾ ತನ್ನ ದೇಶಕ್ಕೆ ವಾಪಸ್ ಹೋಗುವಂತೆ ನೋಡ್ಕೋತೀನಿ ಅಂತ ಹೇಳ್ತಾನೆ. ರಾತ್ರಿ ಆದಾಗ ಎಂಬಸಿಯಲ್ಲಿ ಒಬ್ಬ ಮಹಿಳೆ ಕಾಲ್ ಮಾಡ್ತಾಳೆ. ಈಕೆ ತಾನು ಜೆಪಿ ಸರ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ಆಯುಷ್ ಕಾಲ್ನ ಜೆಪಿಗೆ ಕನೆಕ್ಟ್ ಮಾಡ್ತಾನೆ. ಆ ಮಹಿಳೆ ಜೆಪಿಗೆ ತಾಹಿರ್ ಕೋರ್ಟ್ ನಲ್ಲಿ ಒಂದು ಪಿಟಿಷನ್ ನ ಫೈಲ್ ಮಾಡಲಿದ್ದಾನೆ ಅಂತ ಹೇಳ್ತಾಳೆ. ಆಗ ಜೆಪಿ ನಾನು ನಿನ್ನ ಯಾಕೆ ನಂಬಬೇಕು ಅಂತ ಹೇಳ್ತಾನೆ. ಆಗ ಆ ಮಹಿಳೆ ನಿಮ್ಮ ವಾಟ್ಸ್ಆಪ್ ನಂಬರ್ ಕೊಡಿ, ಡೀಟೇಲ್ಸ್ ನ ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾಳೆ. ಈಗ ಜೆಪಿ ಮಧ್ಯರಾತ್ರಿ ತನ್ನ ಲಾಯರ್ಗೆ ಕಾಲ್ ಮಾಡಿ ತಾಹಿರ್ ಒಂದು ಪಿಟಿಷನ್ ಹಾಕ್ತಿದ್ದಾನೆ, ಅವನಿಗಿಂತ ಮುಂಚೆ ನಾವು ಒಂದು ಪಿಟಿಷನ್ ನ ಫೈಲ್ ಮಾಡಬೇಕು ಅಂತ ಹೇಳ್ತಾನೆ. ಇವರು ಕೂಡ ಒಂದು ಪಿಟಿಷನ್ ನ ಫೈಲ್ ಮಾಡ್ತಾರೆ. ಈ ವಿಷಯ ಮಲ್ಲಿಗೆ ಗೊತ್ತಾದಾಗ ಆತ ತಾಹಿರ್ಗೆ ಕಾಲ್ ಮಾಡಿ ಪಿಟಿಷನ್ ನ ವಿಷಯ ಹೇಗೆ ಲೀಕ್ ಆಯ್ತು ಅಂತ ಕೇಳ್ತಾನೆ. ಮಾಡಿದಿನ ಕೋರ್ಟಲ್ಲಿ ತಾಹಿರ್ ಲಾಯರ್ ಜಡ್ಜ್ ಮುಂದೆ ಇದು ಒಂದು ಫ್ಯಾಮಿಲಿ ಮ್ಯಾಟರ್, ಇದನ್ನ ಫ್ಯಾಮಿಲಿ ಕೋರ್ಟಲ್ಲಿ ಸಾಲ್ವ್ ಮಾಡಬೇಕು, ಉಜ್ಮಾ ಕೋರ್ಟಲ್ಲಿ ಬಂದರೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಉಜ್ಮಾ ಲಾಯರ್ ಉಜ್ಮಾಗೆ ಉರ್ದು ಓದೋಕೆ ಬರಲ್ಲ, ಆಕೆಗೆ ಬಲವಂತವಾಗಿ ಮದುವೆ ಮಾಡಿಸಿದ್ದಾರೆ, ಆದ್ರೂ ಒಬ್ಬ ಮಹಿಳೆ ತನ್ನ ಗಂಡನ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ಆಕೆ ದೇಶಕ್ಕೆ ಕಳಿಸೋದು ಉತ್ತಮ ಅಂತ ಹೇಳ್ತಾನೆ. ಆಗ ಜಡ್ಜ್ ಇನ್ನೊಂದು 2 ದಿನಗಳಲ್ಲಿ ಫೈನಲ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡಿ, ಆದರೆ ಆಗ ಉಜ್ಮಾ ಕೋರ್ಟಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆಗ ಉಜ್ಮಾ ಲಾಯರ್ ತಾಹಿರ್ ಕಡೆಯವರು ತುಂಬಾ ಅಗ್ರೆಸಿವ್ ಆಗಿದ್ದಾರೆ, ನಮಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳ್ತಾನೆ. ಆಗ ಜಡ್ಜ್ ಸರಿ ಅಂತ ಸೆಕ್ಯೂರಿಟಿ ಕೊಡ್ತಾನೆ. ಈ ಕಡೆ ಜೆಪಿ ಉಜ್ಮಾಗೆ ನೀನು ಸ್ಟೇಟ್ಮೆಂಟ್ ಡೇ ಕೋರ್ಟ್ಗೆ ಬರಬೇಕು, ಇಲ್ಲಾಂದ್ರೆ ನಮ್ಮ ಕೇಸ್ ವೀಕ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಉಜ್ಮಾ ಸರಿ ಅಂತ ಒಪ್ಕೋತಾಳೆ. ಈಗ ಜೆಪಿ ಉಜ್ಮಾ ತರ ಇಬ್ಬರು ಆಫೀಸರ್ಸ್ಗೆ ಬುರ್ಕ ಹಾಕಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಕಾರ್ ಒಂದು ಸಿಗ್ನಲ್ ಹತ್ರ ನಿಂತಾಗ ಅಲ್ಲಿ ಮಲಿಕ್ ಬರ್ತಾನೆ. ಮಲಿಕ್ನ ನೋಡಿ ಜೆಪಿ ಇವನು ಏನಾದ್ರೂ ಮಾಡ್ತಾನೆ ಅಂತ ಅರ್ಥವಾಗುತ್ತೆ. ಆಗ ಆತ ಫರಾಜ್ಗೆ ಕಾಲ್ ಮಾಡಿ ಈ ಹುಡುಗಿಗೆ ಏನಾದ್ರು ಆದ್ರೆ ಇಂಡಿಯನ್ ಗೌರ್ಮೆಂಟ್ ಈ ಮ್ಯಾಟರ್ನ ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ ಅಂತ ವಾರ್ನಿಂಗ್ ಕೊಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ತಾಹಿರ್ ತನ್ನ ಜನರೊಂದಿಗೆ ಬರ್ತಾನೆ. ಇವರು ಜೆಪಿ ಇದ್ದ ಕಾರ್ನ ರೌಂಡ್ ಅಪ್ ಮಾಡ್ತಾರೆ. ಆಗ ಮಲ್ಲಿಕ್ಗೆ ಫರಾನ್ ಕಾಲ್ ಮಾಡಿ ಆ ಹುಡುಗಿಗೆ ಏನಾಗಬಾರ್ದು ಅಂತ ಹೇಳ್ತಾನೆ. ಮಲ್ಲಿಕ್ ತಾಹಿರ್ಗೆ ಜಡ್ಜ್ಮೆಂಟ್ ಬರುವವರೆಗೂ ಸುಮ್ಮನಿರುವಂತೆ ಹೇಳ್ತಾನೆ. ಈಗ ಜೆಪಿ ಉಜ್ಮಾನ ಕರ್ಕೊಂಡು ಕೋರ್ಟ್ಗೆ ಬರ್ತಾನೆ. ಮೀಡಿಯಾ ಎಲ್ಲ ಇವರಿಗೆ ಕ್ವಶನ್ ಕೇಳ್ತಿರುತ್ತೆ. ಕೋರ್ಟಲ್ಲಿ ಉಜ್ಮಾ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ. ಆಗ ಜೆಪಿಗೆ ಸುಷ್ಮಾ ಸ್ವರಾಜ್ ಕಾಲ್ ಬರುತ್ತೆ. ಇವರು ಉಜ್ಮಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಜೆಪಿ ಉಜ್ಮಾಗೆ ಫೋನ್ ಕೊಡ್ತಾನೆ. ಸುಷ್ಮಾ ಸ್ವರಾಜ್ ಉಜ್ಮಾ ಜೊತೆ ಮಾತಾಡಿ ಆಕೆಗೆ ಧೈರ್ಯ ಕೊಡ್ತಾರೆ. ಈಗ ಜೆಪಿ ಉಜ್ಮಾನ ಕರ್ಕೊಂಡು ಕೋರ್ಟ್ ಒಳಗೆ ಬರ್ತಾನೆ. ಉಜ್ಮಾನ ನೋಡಿ ತಾಹಿರ್ ಮತ್ತು ಅವನ ಕಡೆಯವರು ಕೂಗ್ತಿರ್ತಾರೆ. ಇಲ್ಲಿ ಜಡ್ಜ್ ಉಜ್ಮಾಗೆ ತಾಹಿರ್ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾನೆ, ನೀವಿಬ್ಬರು ಒಂಟಿಯಾಗಿ ಮಾತಾಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ಉಜ್ಮಾ ಭಯ ಪಡ್ತಿರ್ತಾಳೆ. ಆಗ ಜೆಪಿ ಬೇಡ ಅಂತ ಹೇಳು ಅಂತ ಹೇಳ್ತಾನೆ. ಆಗ ತಾಹಿರ್ ಉಜ್ಮಾ ಹತ್ರ ಬರ್ತಾನೆ. ಆದ್ರೆ ಜೆಪಿ ಅವನಿಗೆ ಅಡ್ಡ ನಿಲ್ತಾನೆ. ಆಗ ಉಜ್ಮಾ ಧೈರ್ಯ ತಗೊಂಡು ತಾನು ತಾಹಿರ್ ಜೊತೆ ಇರಲ್ಲ ಅಂತ ಹೇಳ್ತಾಳೆ. ಆಗ ಜಡ್ಜ್ ಉಜ್ಮಾನ ಇಂಡಿಯಾಗೆ ವಾಪಸ್ ಕಳಿಸೋಕೆ ಅನುಮತಿ ಕೊಡ್ತಾನೆ ಮತ್ತು ವಾಘಾ ಬಾರ್ಡರ್ ವರೆಗೂ ಅವರಿಗೆ ಸೆಕ್ಯೂರಿಟಿ ಕೊಡುವಂತೆ ಹೇಳ್ತಾನೆ. ಅದಕ್ಕೆ ತಾಹಿರ್ ಜಡ್ಜ್ಗೆ ಆಕೆ ನನ್ನ ಹೆಂಡತಿ, ಆಕೆಯನ್ನು ಹೇಗೆ ಇಂಡಿಯಾಗೆ ಕಳಿಸೋಕೆ ಆಗುತ್ತೆ, ಇದು ಪಾಕಿಸ್ತಾನದ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ತಾನೆ. ಆದ್ರೆ ಜಡ್ಜ್ ಇದು ಒಂದು ಹೆಣ್ಣು ಮಗಳ ಪ್ರಶ್ನೆ, ಆಕೆ ತನ್ನ ದೇಶಕ್ಕೆ ಹೋಗ್ತೀನಂದ್ರೆ ತಡೆಯೋಕೆ ನಾವ್ಯಾರು ಅಂತ ಹೇಳ್ತಾನೆ. ಈಗ ಉಜ್ಮಾ ಫ್ರೀ ಆಗ್ತಾಳೆ. ಆದ್ರೆ ವಾಘಾ ಬಾರ್ಡರ್ಗೆ ಹೋಗ್ಬೇಕಾದ್ರೆ 5 ಗಂಟೆಗಳ ಜರ್ನಿ ಇರುತ್ತೆ. ಜೆಪಿ ತನ್ನ ಸ್ಟಾಫ್ಗೆ ಇದು ಪಾಕಿಸ್ತಾನ, ಇಲ್ಲಿ ಅಟ್ಯಾಕ್ ಯಾವಾಗಾದ್ರೂ ಆಗಬಹುದು, ಸೆಕ್ಯೂರಿಟಿನ ಕಳಿಸುವಂತೆ ಮಲ್ಲಿಕ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಮಲ್ಲಿಕ್ ತಾಹಿರ್ ಹತ್ರ ಇರ್ತಾನೆ. ಈತ ತಾಹಿರ್ಗೆ ಅಟ್ಯಾಕ್ ಮಾಡುವಂತೆ ಹೇಳ್ತಿರ್ತಾನೆ. ಆಗ ತಿವಾರಿ ಮಲ್ಲಿಕ್ಗೆ ಕಾಲ್ ಮಾಡಿ ಎಸ್ಕಾರ್ಟ್ ನ ಕಳಿಸುವಂತೆ ಹೇಳ್ತಾನೆ. ಆದ್ರೆ ಮಲ್ಲಿಕ್ ಸದ್ಯ ರಿವೀಲಿಂಗ್ ಎಸ್ಕಾರ್ಟ್ ಸಿಗುತ್ತೆ ಅಂತ ಹೇಳ್ತಾನೆ. ಅಂದರೆ ಊರಿಂದ ಊರಿಗೆ ಸೆಕ್ಯೂರಿಟಿ ಚೇಂಜ್ ಆಗ್ತಿರುತ್ತೆ. ಆಗ ತಿವಾರಿ ಸರಿ ಅಂತ ಒಪ್ಕೋತಾನೆ.
ಈಗ ಇವರು ಅಲ್ಲಿಂದ ಹೊರಡ್ತಾರೆ. ತಾಹಿರ್ ಕಡೆಯವರು ಅಟ್ಯಾಕ್ಗೆ ರೆಡಿ ಆಗ್ತಾರೆ. ಮಲ್ಲಿಕ್ ಕೂಡ ಒಂದು ಕಾರಲ್ಲಿ ಜೆಪಿ ಪ್ರತಿ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡ್ತಿರ್ತಾನೆ. ಇವರು ಒಂದು ಪೆಟ್ರೋಲ್ ಬಂಕಲ್ಲಿ ಬಂದಾಗ ಅಲ್ಲಿ ತಾಹಿರ್ ಕಡೆಯವರು ಬರ್ತಿರ್ತಾರೆ. ಆಗ ಜೆಪಿ ಇಂಡಿಯನ್ ಅಫಿಷಿಯಲ್ಗೆ ಕಾಲ್ ಮಾಡ್ತಾನೆ. ಏಕೆಂದರೆ ಜೆಪಿಗೆ ತಾಹಿರ್ ಸುಮ್ಮನೆ ಕೂರೋದಿಲ್ಲ ಅಂತ ಗೊತ್ತಿರುತ್ತೆ. ಇಂಡಿಯನ್ ಅಫಿಷಿಯಲ್ ಪಾಕಿಸ್ತಾನದವರ ಜೊತೆ ಮಾತಾಡ್ತಾರೆ. ಈಗ ಬೆಳಗ್ಗೆ ಆಗುತ್ತೆ. ತಾಹಿರ್ ತನ್ನ ಗ್ಯಾಂಗ್ ಜೊತೆ ಅಟ್ಯಾಕ್ ಮಾಡೋಕೆ ಬರ್ತಿರ್ತಾನೆ. ಆಗ ಫರಾನ್ ಮಲ್ಲಿಕ್ಗೆ ಕಾಲ್ ಮಾಡಿ ಇಂಡಿಯನ್ ಗೌರ್ಮೆಂಟ್ ಆ ಹುಡುಗಿಗೆ ಏನಾದರೂ ಆದರೆ ಅದನ್ನ ಬ್ಲಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಕೆಯನ್ನು ಸುಮ್ಮನೆ ಹೋಗೋಕ್ಕೆ ಬಿಡು ಅಂತ ಹೇಳ್ತಾನೆ. ಆಗ ಮಲ್ಲಿಕ್ ಬೇರೆ ದಾರಿ ಇಲ್ಲದೆ ತಾಹಿರ್ಗೆ ಕಾಲ್ ಮಾಡಿ ಎಲ್ಲರೂ ಹಿಂದೆ ಹೋಗಿ ಅಂತ ಹೇಳ್ತಾನೆ. ಆದ್ರೆ ತಾಹಿರ್ ಕೇಳೋದಿಲ್ಲ. ಅವರು ಜೆಪಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ತಾಹಿರ್ ಕಡೆಯವರು ಮತ್ತು ಪೊಲೀಸರ ನಡುವೆ ಫೈರಿಂಗ್ ನಡೆಯುತ್ತೆ. ಆಗ ಜೆಪಿ ತಾನೇ ಕಾರ್ ಡ್ರೈವ್ ಮಾಡಿ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ತಾಹಿರ್ ಅವರನ್ನ ಫಾಲೋ ಮಾಡ್ತಾ ತುಂಬಾ ಹತ್ತಿರದಿಂದ ಅವರ ಕಾರಿಗೆ ಶೂಟ್ ಮಾಡ್ತಾನೆ. ಆದ್ರೆ ಕಾರ್ ಬುಲೆಟ್ ಪ್ರೂಫ್ ಆಗಿದ್ದರಿಂದ ಅವರಿಗೆ ಏನು ಆಗೋದಿಲ್ಲ. ಒಂದು ಪಾಯಿಂಟ್ಗೆ ಬಂದಾಗ ಜೆಪಿ ತನ್ನ ಕಾರಿಂದ ತಾಹಿರ್ ಕಾರಿಗೆ ಡಿಕ್ಕಿ ಹೊಡಿತಾನೆ. ತಾಹಿರ್ ಕಾರ್ ಪಲ್ಟಿ ಹೊಡೆಯುತ್ತೆ. ಈಗ ಸೇಫ್ ಆಗಿ ಜೆಪಿ ಉಸ್ಮಾನ ಕರ್ಕೊಂಡು ವಾಘಾ ಬಾರ್ಡರ್ಗೆ ಬರ್ತಾನೆ. ಇಲ್ಲಿ ಮಲಿಕ್ ಕೂಡ ಬಂದಿರ್ತಾನೆ. ಇಲ್ಲಿ ಮಲಿಕ್ ಉಸ್ಮಾಗೆ ಗಂಡನ ಬಿಟ್ಟು ಹೋಗೋದು ಸರಿನಾ ಅಂತ ಕೇಳ್ತಾನೆ. ಆಗ ಉಸ್ಮಾ ಅಂತ ವ್ಯಾಘ್ರನ ಗಂಡ ಅಂತ ಕರಿಬಾರ್ದು ಅಂತ ಹೇಳ್ತಾಳೆ. ಈಗ ಮಲ್ಲಿಕ್ಗೆ ತನ್ನ ಸೀನಿಯರ್ ಕಾಲ್ ಮಾಡಿ ಮತ್ತೆ ಏನು ಮಾಡಬೇಡ, ಅವರನ್ನ ಸುಮ್ಮನೆ ಹೋಗೋಕೆ ಬಿಡು ಅಂತ ಹೇಳ್ತಾನೆ. ಈಗ ಮಲ್ಲಿಕ್ ಬೇರೆ ದಾರಿ ಇಲ್ಲದೆ ಉಸ್ಮಾನ ಅಲ್ಲಿಂದ ಕಳಿಸ್ತಾನೆ. ಅವರು ಹೋಗ್ತಿದ್ದಾಗ ಮಲ್ಲಿಕ್ ಜೆಪಿಗೆ ಮೇಲಿಂದ ನಮಗೆ ಬರೋ ಪ್ರೆಷರ್ ಕಡಿಮೆ ಆದ ದಿನ ನಿಮಗೆ ತೊಂದರೆ ಆಗ್ಬಹುದು ಅಂತ ಹೇಳ್ತಾನೆ. ಆಗ ಜೆಪಿ ನೋಡೋಣ ಅಂತ ಹೇಳ್ತಾನೆ. ಈಗ ಇವರು ವಾಘಾ ಬಾರ್ಡರ್ನ ಕ್ರಾಸ್ ಮಾಡಿ ಇಂಡಿಯಾಗೆ ಬರ್ತಾರೆ. ಇಲ್ಲಿ ಇವರನ್ನ ವೆಲ್ಕಮ್ ಮಾಡೋಕೆ ಸುಷ್ಮಾ ಸ್ವರಾಜ್ ಅಲ್ಲಿಗೆ ಬಂದಿರ್ತಾರೆ. ಇವರು ಉಸ್ಮಾನ ಹಗ್ ಮಾಡ್ತಾರೆ ಮತ್ತು ಜೆಪಿಗೆ ವೆಲ್ ಡನ್ ಅಂತ ಹೇಳ್ತಾರೆ. ಮೂವಿ ಕೊನೆಯಲ್ಲಿ ಉಸ್ಮಾ, ಜೆಪಿ ಮತ್ತು ಸುಷ್ಮಾ ಸ್ವರಾಜ್ ಅವರ ರಿಯಲ್ ಫುಟೇಜ್ನ ತೋರಿಸ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.